ರುಕ್ಮಿಣಿ ನಿನ್ನ ಪ್ರೇಮದ ಕಾರ್ಯವು ಕೇಳಿಸಿತು. ಬಾರೆ ನಿಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕಾರ್ಯವು ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ನುಡಿದಿದೆ ಕೊಳ್ಳಲು ವಿರಹದ ಗೀತೆಯ. 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 ಪಲ್ಲವಿ ನಿಲ್ಲಲಿ ಹಾಡುವೆನು ಹಾಡುವೆನು. ಪಲ್ಲವಿ ನಿಲ್ಲಲಿ ಹಾಡುವೆನು ಹಾಡುವೆನು. ಬಾರೆ ನಿಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ವಿಕಸಿತ ಸುಮಗಳು ಸುಮಕೋಮಲೆಗಳು. ವಿಕಸಿತ ಸುಮಗಳು ಸುಮಕೋಮಲೆಗಳು. ಆನಂದದಿ ನೆಲೆ ಮೂಡಿರಲು. ವಿಕಸಿತ ಸುಮಗಳು ಸುಮಕೋಮಲೆಗಳು. ಆನಂದದಿ ನೆಲೆ ಮೂಡಿರಲು. ಭಾರತ ಸಮರ ದೇವಿ ದೇವಿ ದೇವಿ. ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಅರುಹಲು ನಿನ್ನದಿ ಧಾವಿಸಿ ಬಂದಿಹೆನು. ಅರುಹಲು ನಿನ್ನಲಿ ಧಾವಿಸಿ ಬಂದಿಹೆನು. ಬಾರೆ ನಿಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದು ಎಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರೇಯಸಿ. ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧವೆಂದು ಭಾವಿಸುವರೆ? ವಿಶ್ವ ಸೃಷ್ಟಿಯಲ್ಲೂ ಇದುವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡವಾದ ಈ ದೇಹವೇ ಒಂದು ಕಡೆ, ಮತ್ತೊಂದು ಕಡೆ ಆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಅಂದರೆ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹರ್ತಿಕರು.
ಈ ಯುದ್ಧ ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟೊಂದು ಜನರು ಜೀವಂತರಾಗಿ ಉಳಿಯುವರು. ಯುದ್ಧ ಯುದ್ಧ ಪ್ರಪಂಚ ಪ್ರಳಯ ಅಸೀಮ ಧ್ವಂಸ. ಕರ್ಮಭೂಮಿ ಭಾರತವು ಧನ್ಯ ಮಾಡುವುದೇ ಕಾಂತೆ, ಧನ್ಯ ಮಾಡುವುದೇ ಕಾಂತೆ, ಧನ್ಯ ಮಾಡುವುದೇ ಕಾಂತೆ, ಧನ್ಯ ಮಾಡುವುದೇ ಭಯವಿದೇಕೆ ಶಾಂತಿ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಪ್ರಭು, ಮಾನವನ ಲೋಕವನ್ನು ಈ ಪರಯಾಳ ವರ್ತದಿಂದ ರಕ್ಷಿಸು. ಅಧರ್ಮವು ಅಕ್ರಮದಿಂದ, ಧರ್ಮವು ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದಿಲ್ಲ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ಸೃಷ್ಟಿಸುವೆನು. ನನ್ನ ಸಮರ ಗೀತೆಯು
ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು, ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವುದು, ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣವನ್ನು ರಕ್ತರಸದಿಂದ ತೋಯಿಸಿ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯ ಎಂಬ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಎಂಬ ಅಲಗ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದನ್ನು ನೀನೇ ನೋಡಿ ಎಂತೆ ಬಾರುತ್ತೀನಿ. ಆನಂದವೇ ಭ್ರಮೆಯಾನಂದವೇ ಮದಿಸಿದ ಜನರ ತುಳಿಯುವೆ ಭೂಗದ, ಮದಿಸಿದ ಜನರ ತುಳಿಯುವೆ ಭೂಗದ, ಭ್ರಮೆಯಾನಂದವೇ ಆಶೆಯು ಕಲುಷಿತ ಭೂಷಿತ ಕೌರವ, ಆಶೆಯು ಕಲುಷಿತ ಭೂಷಿತ ಕೌರವ, ದೇಶದ ಸಮರವ ಸಾಧಿಸುವೆನು ನಾ, ದೇಶದ ಸಮರವ ಸಾಧಿಸುವೆನು ನಾ, ಮಾಡಿದ ಪಂಗಕ್ಕೆ ಕೂಡುವೆ ತಂತ್ರವ, ಮಾಡಿದ ಬಂಧಕ್ಕೆ ಕೂಡುವೆ ತಂತ್ರವ, ಪಾಂಡವ ವಿಜಯ ಕುರುಪತಿಗ ಪಜಯ, ಪಾಂಡವ ವಿಜಯ ಕುರುಪತಿಗ ಪಜಯ. ಈ ಭಯಭೇದಕ್ಕೆ ಪ್ರಿಯ ಸುಖಾಂತೆ, ಭಯವೇತಕ್ಕೆ ಪ್ರಿಯ ಸತಿ ಕಾಂತೆ, ಕಲುಷಿತ ಸುಡುವೆ ಮರುಗುವೆ ಏಕೆ, ಕಲಿಸಿದ ಸುಡುವೆ ಮರುಗುವೆ ಏಕೆ, ಭ್ರಮೆಯಾನಂದವೇ ಲೋಕ, ಭ್ರಮೆಯಾನಂದವೇ ಲೋಕ, ಇಹಲೋಕ ಇಹಲೋಕ ಇಹಲೋಕ. ರುಕ್ಮಿಣಿ, ಈ ನಿಮ್ಮ ಸ್ಪರ್ಶವೇ ಮೃತ ಸಂಜೀವಿ. ದೃಷ್ಟಿಯಿಂದ ಮಾತ್ರ ಈ ಜಡ ಜಗತ್ತನ್ನು ಜೀವಂತವಾಗಿಸಬಲ್ಲಿದೆ. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಬೇಕೆ ದೇವ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯನವನ್ನು ಛೇದಿಸುವವರನ್ನು ಮತ್ತಾವ ಉಪಾಯ ಇಲ್ಲ ಪ್ರೇಯಸಿ. ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರವೃತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತವು ಅಧಿಕವಾಗಿ ಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಈ ಧರ್ಮರಾಜ ಸ್ಥಾಪನೆಯಾಗಲಾರದು ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿದೆ. ಸ್ವಾಮಿ, ಇನ್ನೊಂದು ಬಾರಿ ಯೋಚಿಸಿ. ಈ ಘೋರ ಹತ್ಯೆಕಾಂಡ ನಿಲ್ಲಲಿದ್ದೇವ? ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವನು. ಅದಕ್ಕಾಗಿಯೇ ನಾನು ಈ ದಿನ ಹಸ್ತಿನಾವತಿಗೆ ಪ್ರಯಾಣ ಬೆಳೆಸ್ತಿರು. ಆದರೂ ನನ್ನ ಕೊನೆಯ ಪ್ರಯತ್ನವೂ ಕೂಡ ಸಫಲವಾಗುವುದಿಲ್ಲ ಪ್ರೇಯಸಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದ ಯಾಮಯಿ, ಮಂದರ ಗಿರಿಧರ ನರಸಿದ ಯಾಮಯಿ, ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ,
ಧರಿಸಿ ಮಂದಹಾಸದಿಂದೆನ್ನವರಿಸಿ ನಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಮನಮಂದಿರದಲ್ಲಿ ನೆಲೆಸಿ ಆ ಮನಮಂದಿರದಲ್ಲೂ ನೆಲೆಸಿ ಪ್ರಣಯಾನಂದದ ಸವಿರುವ ಪ್ರಣಯಾನಂದದ ಸವಿರುವ ಚೆಲುವಿನ ತಾರೆಯ ಒಲವನ್ನು ಕೋರು ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರು ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವಿ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯ ಸಿಂಧು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ಹರಿಯೇ ಎನ್ನಲಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇ ಥವೇ ಹರಿಯೇ ಎನ್ನಲಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇ ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ
ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಕೃಷ್ಣ ಹಿಂದೆ ಕಳೆದು ಹೋದ ದುಃಖದ ದಿನಗಳನ್ನು ಅನುದಿನವೂ ನೆನೆದು ಹೀಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ಈಡೇರುವ ಕಾಲವು ಸನ್ನಿಹಿತವಾಗುತ್ತಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತಿಯ ರಣಮಾರಿ ಕೆರಳಿ ಕಿಡಿಗೈದು ದೇಶದ ಪ್ರತೀಕಾರದ ಜ್ವಾಲೆಯನ್ನೇ ಹುಗುಳುತ್ತ ನಿಂತಿರುವಾಗ ಎಲ್ಲಿದೆ ಶಾಂತಿ, ಸಮಾಧಾನ ಧರ್ಮಜ? ಕುಲಸತಿ ಪಾಂಚಾಲಿಯಂ ಖಡ್ಗವ ಧರಿಸಿ ವಸ್ತ್ರಾಪಹರಣವೊಂದೈದ ಕುಲಸತಿ ಪಾಂಚಾಲಿಯಂ ಖಡ್ಗವ ಧರಿಸಿ ವಸ್ತ್ರಾಪಹರಣವೊಂದೈದು ಸಾಧ್ವೀಮಣಿ ದ್ರೌಪದಿಗೆ ಕೈ ತೋರಿ ತೊಡತಟ್ಟಿ ಕರೆದ ಆ ದುರುಳ ಕೌರವನಂ ಲೋಕಭೀಕರವಾಗಿ ಒದಿಸುವೆನು. ಘೋರ ಸಮರಾಂಗಣದಲ್ಲಿ ಪರಮ ಸಾಧ್ವೀಮಣಿ ದ್ರೌಪದಿಯ ಜಡ ಹಿಡಿದು ಜಗ್ಗಿಸಿ ತಂದು ತೊಟ್ಟಮಾನದ ಸ್ರವ ಕಿತ್ತೆಸೆದು ನೆಮ್ಮದಿಯ ಕಡಲೊಡ ಕರಾಳ ರಕ್ಕಸರ ಕಿನ್ನರಿಯನ್ನರಿದು ಕೆಂಗಣ್ಣ ಕೆದರಿ ನಿಂತಿರುವ ಈ ಕುರುಬೈರವಿ ರಕ್ತಾಭಿಷೇಕಕ್ಕೆ ಆ ದುರುಳರ ರಕ್ತ ಕಣ್ಣೀರ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ, ಸಮಾಧಾನ ಧರ್ಮಜ. ವೈರಿ ಗುರುಕುಲ ಹಡಮರನು ವರಿಸುವನು, ವೈರಿ ಗುರುಕುಲ ಹಡಮರನು ವರಿಸುವನು. ತಿರಿಯುಮ್ಮೆರದು ದುರಹಂಕಾರವೇ, ತಿರಿಯುಮ್ಮೆರದು ದುರಹಂಕಾರ ಧಿಕ್ಕರಿಸಿ ಬಲಸಕ್ಕಿ ನಿಮ್ಮೆರವ ವೈರಿ ಗುರುಕುಲ ಹಡಮರನು ವರಿಸುವನು. ಧರ್ಮಜ ಹರದರೆಂಬುವ ಅಕ್ಕರೆ ಇಲ್ಲದ ತಪ್ಪಿದ ಕುರುಡರ ಕುನ್ನಿಗಳ ಹರದರೆಂಬುವ ಅಕ್ಕರೆ ಇಲ್ಲದ ತಪ್ಪಿದ ಕುರುಡರ ಕುನ್ನಿಗಳ ಭಕ್ತರವೆಲ್ಲವ ಭಕ್ತಿಸಿ ನಮಗ ನ್ಯಾಯವಯ ಸಹಿತ ರಕ್ಷಕರಂ ಭಕ್ತರವೆಲ್ಲವ ಭಕ್ತಿಸಿ ನಮಗ ನ್ಯಾಯವಯ ಸಹಿತ ರಕ್ಷಕರಂ ರಕ್ಷಿಸದೆ ಭಕ್ತರಗಿಸಿ ಮನ್ಮುಕ್ತಿಸದಿರುವೆ ನರಳದೊಳಗೆ ಲಕ್ಷಿಸದೆ ಭಕ್ತರಗಿಸಿ ಮನ್ಮುಕ್ತಿಸದಿರುವೆ ನರಳದೊಳಗೆ ಸಭೆಯರ ಪತ್ನಿಯ ಗರ್ವದಿ ಜರದ ಸಭೆಯರ ಪತ್ನಿಯ ಗರ್ವದಿ ಜರದ ದುರ್ಮೂರ್ಖರ ವರದೆಯನ್ನು ಬಗೆದು ಗುರುಕುಲ ಹಡಮರನು ವರಿಸುವರು. ತಿರಿಯುಮ್ಮೆರದು ದುರಹಂಕಾರವೇ,
ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಗಳಿಗೆ ಎದರದೆ ಗರಗದಾದಂಡ ಪ್ರವೀಣನು ಚಾದೋದಂಡ ನಾಯಕನು ಹರಿವೀರ ಭಯಂಕರನು ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾದ ಪಾಂಡವ ಕುಮಾರರಾದ ನಾವು ಆಖರು ನಮ್ಮ ಸತಿಯ ವಸ್ತ್ರಾಪಹರಣ ಮಾಡುತ್ತಿರುವಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರೆಂದು ಈ ತ್ರಿಭುವನವೇ ಪರಿಹಾಸ್ಯ ಮಾಡದಿರುವುದೇ ಅಗ್ರಜ. ದೃಪದ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಡೆ ತಟ್ಟಿ ಕರೆದ ಆ ಸುಳ್ಳ ದುರ್ಯೋಧನ ತೊಡೆಯನ್ನು ಈ ನನ್ನ ಘನಘನಾದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಹೆಣೆ ತಂದು ನಿನ್ನ ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದ ಆ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ತೆಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಆ ಸೂತಕರ್ಣ ರುಂಡದಲ್ಲಿ ತುಂಬಿ ಆ ಕುತಂತ್ರಿ ಶಕುನಿಯ ಕ್ರೋಧದ ಕಿಚ್ಚಿನ ಕೊಬ್ಬನ್ನು ಕಿತ್ತು ಶಾಕಿನಿ ಢಾಕಿನಿಯೊಳಗೊಳಿಸುತ್ತೇನೆ. ಇಷ್ಟಾಗದ ಹೊರತು ಎಂತಹುದು ಶಾಂತಿ ಸಮಾಧಾನ ಧರ್ಮಜ. ದುರ್ಲಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ದುರ್ಲಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ಧರ್ಮಜ, ರಣದವರ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಚ್ಚಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಚ್ಚಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಸರ್ವದಿಗಳ ಕತ್ತಿದವರ ಕುತ್ತಿಕೊಳ್ಳುವೆ, ತಲೆಗಳ ಕುತ್ತಿಕೊಳ್ಳುವೆ. ಸರ್ವದಿಗಳ ಕತ್ತಿದವರ ಕುತ್ತಿಕೊಳ್ಳುವೆ, ತಲೆಗಳು ಕುತ್ತಿಕೊಳ್ಳುವೆ. ದುರ್ಲಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ಮುನಿಸೇತಕ್ಕೆ ನಿನಗೀ ಪರಿ ಘನಗುಣ ನಿಧಿ ಭೀಮಸೇನ. ಭೀಮಸೇನ, ಮುನಿಸೇತಕ್ಕೆ ನಿನಗೀ ಪರಿ ಘನಗುಣ ನಿಧಿ ಭೀಮಸೇನ. ಅನುಜಾತನ ಮನಸೈರಿಪುದು, ಅನುಜಾತನ ಮನಸೈರಿಪುದು ಶಾಂತನಾಗೋ ಭೀಮ. ಭೀಮಸೇನ, ಏತರ ನಡದೆ ಪ್ರೀತಿ ಸಹೋದರ ಆತುರದೆ ಫಲದೆ ನಿಗುದೈ. ಏತರ ನಡದೆ ಪ್ರೀತಿ ಸಹೋದರ ಆತುರದೆ ಫಲದೆ ನಿಗುದೈ. ಧರ್ಮ ವಿಚಾರದ ಮರ್ಮವನರಿಯದೆ. ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮ ವಿಚಾರದ ಮರ್ಮವನರಿಯದೆ. ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ. ಧರ್ಮ ವಿಚಾರದ ಭೀಮ
ಕರ್ಮಕ್ಕೆ ಬಾಗಿಗಳಾಗುವಿರೇ ಕರ್ಮಕ್ಕೆ ಬಾಗಿಗಳಾಗುವಿರೇ ಆತುರದೆ ಫಲವೇನಿಹುದೈ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಪಾರ್ಥನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನವೂ ಆಗುವುದು. ಪರಮಾತ್ಮ ಕೃಷ್ಣ ದೇವಾ ಪರಮಾತ್ಮ ದೇವಾನಿ ದಯೆ ತೋರಿ ಬಾ ದಿನರ ದಾಸ ದೇವಾ ದಯೆ ತೋರಿ ಬಾ ದೇವಾನಿ ದಯೆ ತೋರಿ ಬಾ. ಪರಮಾತ್ಮ सन्मति धाता सुजन संप्रीत सन्मति दाता सुजनर प्रीत सन्मति दाता सुजनर प्रीत. परमात्मा सन्मति दाता सुजनर प्रीत सन्मति दाता कृष्ण सुजनर प्रीता सन्मति दाता सुजनर प्रीता वामातीता भाग्य विदाता वामातीता भाग्य विदाता देवा हृदय तोरी बा दिनर दास देवा हृदय तोरी बा देवा हृदय तोरी बा. परमात्मा ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ. ಪರಮಾತ್ಮ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ
ಕೃಷ್ಣ ಕೃಷ್ಣ ಧರ್ಮಾದಿಗಳೇ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡೂ ಮುಕುಂದ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೇ ಮುಂದೆ ಘೋರ ಹತ್ಯೆಯ ವೀಕ್ಷಿಸೇ ಸಹಿಸೆನೇ ದಿಗದಿ ತೆರಳು ಸಾಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ ಕರ ಮುಗಿದು ಬೇಡುವೆನೋ ಕೃಷ್ಣ ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ ಪರಮಾತ್ಮ ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ ಕರಪ ಮುಗಿವೆ ಶ್ರೀಕರಿ ನೀ ದಯ ತೋರಿ ಕಾಪಾಡು ಕರುಣಾಲಯದಿ ಕರಪ ಮುಗಿವೆ ಶ್ರೀಕರಿ. ಅಭಯ ನೀಡಿ ಪರಿಪಾಲಿಸೆನ್ನಯ ಘೋರ ಕಾಣಗವ ಸಹಿಸಲಾರೆನು ಅಭಯ ನೀಡಿ ಪರಿಪಾಲಿಸೆನ್ನಯ ಘೋರ ಕಾಣಗವ ಸಹಿಸಲಾರೆನು ಪಾಲಿಸು ಪ್ರಭುವೆ ದೀನರ ದಾನ
ಕರವ ಮುಗಿವೆ ಶ್ರೀಹರಿ ನೀ ದಯೆ ತೋರಿ ಕಾಪಾಡು ಕರುಣಾಕರನೇ ಕರವ ಮುಗಿವೆ ಶ್ರೀಹರಿ 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 ಪರಮಾತ್ಮ. ಧನ್ವಂತರ, ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಧನ್ವಂತರ, ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮದ ಅಭಿಮತ ಮಂದಮದಿಯ ಗೌರವರಲು ಸಂಧಿ ನಮಗೆ ಸಲ್ಲದು. ಪರಮಾತ್ಮ, ಮಂದಮದಿಯ ಗೌರವರಲು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾನೆ ವಂದಿಸಿ ಬೇಡುವೆ ನಿನಗೆ. ಮಂದಮದಿಯ ಗೌರವರಲು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವಲಂಬನ ಹಾಕಿಯೇ. ಹೇಳು ಕೃಷ್ಣ, ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವಲಂಬನ ಹಾಕಿಯೇ. ಶ್ರಮವಹಿಸಿ ದುಡಿದಿದ್ದೇನೆ. ಹೊತ್ತಿದ ಕುರು ರಾಕ್ಷಸರ ಸರ್ಪ ಸೀಳ್ರೆ ಗದೆಯಳು. ಹೊತ್ತಿದ ಕುರು ರಾಕ್ಷಸರ ಗರ್ಭ ಸೀಳ್ರೆ ಗದೆಯಳು. ಮಂದಮತಿಯ ಕೌರವರಲು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕನಾಡೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರಲು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಲಿಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರು ಎಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಛೇ, ಧಿಕ್ಕಾರವಿರಲಿ ನಮ್ಮ ಜನ್ಮಕ್ಕೆ. ಭೀಮಸೇನ, ನೀನು ಸಂಧಿಗೆ ಸಮರ್ಥಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ವಾಸುದೇವ, ಭರತಯ ಮುಕುಂದನೇ ಕೃಷ್ಣ, ಭರತಯ ಮುಕುಂದನೇ ಅಂದು ಸಭೆಯೋಳ್ ನಡೆದ ಮೊಡದಿ ಮಾನ ಅಪಹರಣದ ದೃಶ್ಯವನೋ. ಧರ್ಮಬೋಧಗೆ ಮಣಿದಲ್ಲವೇ ನಾವು. ಈ ವೇದಾಂತದ ಧರ್ಮಬೋಧಗೆ ಮಣಿದಲ್ಲವೇ ನಾವು. ಕಾನನ ಮೋಸಕ್ಕೀಡಾಗಿ ಆಯೇನ ಕೌರವನಿ ಹಾನಿಗೊಳಗಾದುದು ಕೃಷ್ಣ. ಅರ್ಜುನ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗನೆ ಅವುಗಳನ್ನು ತೊಲಗಿಸಿ ಮುಂಬರೋಣವೆಂದರೆ ಅಗ್ರಜನೆಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ನಮ್ಮ ಹೇಡಿ ಜನ್ಮಕ್ಕೆ. ಅರ್ಜುನ, ಓಹೋ, ನೀನು ಕೂಡ ಸಂಧಿಗೆ ಸಮರ್ಥಿಸಿದಂತೆ. ಇನ್ನು ನಕುಲ ಸಹದೇವ, ಪರಮಾತ್ಮ, ಇದಕ್ಕೆ ನಿನ್ನ ಅಭಿಪ್ರಾಯ? ಅಗ್ರಜನ ಅಭಿಮತವೇ ನಮ್ಮ ಅಭಿಮತ. ಧರ್ಮಪುತ್ರ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನನ್ನು ಅನುಭವಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗಿನ ಉರಿದಾರಂಭಿಸಿದೆ. ಸಹೋದರಿ, ಏಕಮ್ಮ ಖಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಮತವು ನಿನಗೆ ಧರ್ಮ ಸಮ್ಮತಾನೆ? ಜನಾರ್ದನ ವೇಣುಲೀಲಾ ಪ್ರವೀಣ
ಜನಾರ್ದನ ಸಹೋದರಿ, ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮವೆನ್ನುತ್ತಾ ಧರ್ಮ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇವರು ಭೀಮಸೇನ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಮಹಾದೋರ್ದಂಡ. ಏಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಇವರು ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಇನ್ನು ನಕುಲ ಸಹದೇವ, ಇವರಂತೂ ಅವರ ಅಗ್ರಜನ ಮಾತನ್ನು ಮೇರೆ ಮುಂದೆ ಹೋಗುವುದಿಲ್ಲ. ಪರಮಾತ್ಮ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದುರುಳ ದುಶ್ಯಾಸನ ಎದೆಯನ್ನು ಸೇರಿ ಆತನ ಬಿಸಿ ರಕ್ತದಿಂದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನಲ್ಲ. ಇದಕ್ಕೆ ನಿನ್ನೊಬ್ಬರ ಸಹಾಯ ನನಗಿದ್ದರೆ ಸಾಕು. ನೀನು ನನಗೆ ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನಣ್ಣ. ಸಹೋದರಿ, ಈಗ ಚೆನ್ನಾಯಿತು. ಸಹಜ ರೈವರ ಅಭಿಮತವೇ ಒಂದು, ಈ ದ್ರೌಪದಿ ಅಭಿಮತವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡೀಯ? ಏಕೆ ಈ ದ್ರೌಪದಿ ಅಭಿಪ್ರಾಯ ಈಗಾಯ್ತಲ್ಲ ಎಂದರಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ನಮಗಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿದೆಯಾ? ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ ಎಂದ ಮೇಲೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುವೆನೇನು ಗರಗದಾ ದಂಡದಿ ಆ ದುರ್ಯೋಧನನ ತೊಡಪೊಡಿಗೊಟ್ಟುವೆನೆನು ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಯ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯಲಿಹೆಯೋ ಹಿಡಿಂಬ ಮನೋಹರ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ್ ಘರೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಹಾಗೆ ಹೆಣ್ಣಂದಿನ ಕಣ್ಣಲ್ಲಿ ಶತಸಹಸ್ರಾರು ಮಿಡಿ ಕಂಬನಿಯಂ ತರಿಸುವೆ. ಆರನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಸೆಳೆದು ತರುವೆನಾಂ ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನನ ಒಡಲ ಹುಡುಗೊಟ್ಟಿ ಪಾತಕಿ ದುರ್ಯೋಧನನ ಪಡೆಯ ದೃಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಭೂಯ. ಕೊಡದಿರು ನೀ ವ್ಯತೆಯ ನರಕ ಮರ್ದನ ಭೀಮಸೇನ, ಕೇಳೆನ್ನ ಕಡೆಯ ಅಭಿಪ್ರಾಯ ಹೇಳು ತಂಗಿ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸಳ ತಂದು ನನಗೆ ತಲೆಗಳನ್ನು ಹೆಣಗಳನ್ನು ಕೆಳಗಿ ರಣದಾಹ ಮುಗಿಸಿಕೊಳ್ಳೆ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸಳ ತಂದು ತಲೆಗಳನ್ನು ಹೆಣಗಳನ್ನು ಕೆಳಗಿ ರಣದಾಹ ಮುಗಿಸಿಕೊಳ್ಳೆ. ಪರಮಾತ್ಮ ಭೀಮಸೇನ, ಪಾಂಡವರ ರತಿಯ ತೂಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ
ಪಂಡತ್ವವನ್ನು ತೋರ್ಪಡಿಸಿ ಭೋರ್ಗರವ ಕಾರ್ಮೋಣದನ್ವಯ ಹಾರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿ ನೆರವ ತರುವರನ ಕಾಲ್ಗಳ ಪಿಡಿದು ದರ್ಪದಿ ನೆರವ ಕುರುವರನ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿ ಹೊರಚೋನ್ನತೆಯ ಕುಲ ಹೇಡಿಗಳು ತನ್ನ ತಲೆಗಳನ್ನು ಕೆಳಗಳನ್ನು ಕೆಳಗಿರದ ಹೊರಚೋನ್ನತೆಯ ಕುಲ ಹೇಡಿಗಳ ತಲೆಗಳನ್ನು ಕೆಳಗಳನ್ನು ಮುಗಿಸಿಕೊಳ್ಳೆ ಮುಗಿಸಿಕೊಳ್ಳೆ ದುಷ್ಟ ದಾಯಾದಿಗಳ ಕೌರವರ ಕಂಡಲವುಗಳನ್ನು ತುಂಡರಿಸಿ ರಣಚಂಡಿಗೆ ಔತಣ ಮಾಡದೆ ಬಿಡೆ. ವಾಸುದೇವ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ. ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗುವುದೇ? ಮರೆತಿರೇಕೆ ಹಿಂದೆ ನಾನಾ ವಿಧವಾದ ಕಷ್ಟ ಪರಂಪರೆಗಳನ್ನುಂಟು ಮಾಡಿದ ಆ ಪಾಷಂಡರನ್ನು ನಮಗೆ ಸಂಧಿಯೇ. ಪರೋಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತೋತ್ರ ಫಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತೋತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಕಲಿಸಿದನ ವಿಜಯನೆಂಬ ಪ್ರಸರ ಹರಿಗಳಂ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಯೇ ಪರಿನೋಯಿಪುದು ಕರವೆ ಧರ್ಮ ಜಗೆ ಕೃಷ್ಣ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮಪುತ್ರ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ಅನುಮೋದಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗೆನೆ ಉರಿಯಲಾರಂಭಿಸಿದೆ. ಹೀಗಿರುವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ಬೇಡವೋ ಈ ಕದನ ಜನಾರ್ದನ, ಬೇಡವೋ ಈ ಕದನ, ಬೇಡವೋ ಈ ಕದನ ಜನಾರ್ದನ, ಬೇಡವೋ ಈ ಕದನ. ಕಳ್ಳಗ ಕೈಯುವುದೋ ಅಸಮದ ಬೆಮಗೆ. ಪರಮಾತ್ಮ, ಕಳ್ಳಗ ಕೈಯುವುದೋ ಅಸಮದ ಬೆಮಗೆ ಚಾಲಿಸಬೇಡೆನ್ನ ಬೇಡುವೆ ದೇವ. ಚಾಲಿಸಬೇಡೆನ್ನ ಬೇಡುವೆ ಬೇಡವೋ ಈ ಕದನ ಜನಾರ್ದನ, ಬೇಡವೋ ಈ ಕದನ. ಪರಮಾತ್ಮ, ಶಾಂತಿಯಿಂದ ರಾಜ್ಯವ ಪಡೆವ. ಪರಮಾತ್ಮ, ಶಾಂತಿಯಿಂದ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲ ಬೇಗೆ ಕೃಷ್ಣ. ಕೃಷ್ಣ
ಜನಾದನ ಬೇಡವೋ ಈ ಕದನ. ಪರಮಾತ್ಮ ದಿನರ ದಾತ ಪಾಲಿಪನಾಥ ದಿನರ ದಾತ ಪಾಲಿಪನಾಥ ಬೇಡಿದ ಮೊರೆಯ ಆಲಿಪೋದೇನಿ ಬೇಡಿದ ಮೊರೆಯ ಆಲಿಪೋದೇನಿ ಹೋರಾಟವನೊಲ್ಲೆ ಸಿರಿ ಸಂಪದಗೆ ಕೃಷ್ಣ ಕೃಷ್ಣ ಹೋರಾಟವನೊಲ್ಲೆ ಸಿರಿ ಸಂಪದಗೆ ಹೋರಾಟವನೊಲ್ಲೆ ಸಿರಿ ಸಂಪದಗೆ ಕರುಣಿಸಿ ಕಾಯೋ ಕರುಣಾಕರನೆ ಕರುಣಿಸಿ ಕಾಯೋ ಕರುಣಾಕರನೆ ಬೇಡವೋ ಈ ಕದನ ಜನಾದನ ಬೇಡವೋ ಈ ಕದನ ಕೃಷ್ಣ ಕೃಷ್ಣ ಯದುಪತಿ ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಧನ್ವಂದನ, ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದುಬ್ಬದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವು ಬತ್ತು ಹೋಗಲೇಬೇಕು. ಈ ಸಂಧಿಯಿಂದ ನಾಡಿನ ಸಮಸ್ತ ಲೋಕಕ್ಕೂ ಸುಖಕರವಾಗಿರುವುದು. ಈ ಸಂಧಿಗಾಗಿಯೇ ನಾಡಿನ ಪುರುಸಬೇಕು. ಆಗಬಹುದು ಪರಮಾತ್ಮ. ವಾಸುದೇವ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು ಸ್ವಾಮಿ. ತಂಗಿ, ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂತಿಪುದೋ ಸಂತೈಸಲು ನಾನಿರುವೆ ಬಿರುದೇಕೆ ಸೋದರಿ ಚಿಂತೆ ಎಂತಿಪುದೋ ಕುರು ರಾಜ ಸಭೆಯಲ್ಲಿ ದುರುಳ ದುಶಾಸನ ಕುರುರಾಜ ಸಭೆಯಲ್ಲಿ ದುರುಳ ದುಶಾಸನ ಕುರುರಾಜ ಸಭೆಯಲ್ಲಿ ದುರುಳ ದುಶಾಸನ ಕುರುರಾಜ ಸಭೆಯಲ್ಲಿ ದುರುಳ ದುಶಾಸನ ಸೀರೆಯಂ ಸೆಳವೆ ಮರೆಯಿಡುತ್ತಾ ತಂಗಿ ಸೀರೆಯಂ ಸೆಳವೆ ಮರೆಯಿಡುತ್ತಾ ತಂಗಿ ಹೊರೆಯ ಕೃಷ್ಣ 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 ಎಂದು ಹೊರೆಯ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಹಿದ್ದೇನೆ ವರದನಾಗಿ ಬಂದು ಸಲಹಿದ್ದೇನೆ ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂತಿಪುದೋ ಸಂತೈಸಲು ನಾನಿರುವೆ ಸಂತಪಿಸೇಕೆ ಸೋದರಿ ಚಿಂತೆ ಎಂತಿಪುದೋ. ಸಹೋದರಿ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರು ಸೇಡಿನ ಜ್ವಾಲೆ ಹಾರಲೇಬೇಕು. ಆದರೆ ನಾನೀಗಲೇ ಹೋಗಿ ಆ ದುರ್ಯೋಧನ ರಾಶಿಗೆ ಹೋಗಿ ಭಯಂಕರವಾದ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನ ಮನಸ್ಸನ್ನು ಕೆರಳಿಸುವ ಭಾರವು ನಿನ್ನದಾಗಿರುವುದು. ವಾಸುದೇವ,
ಮೋಹನ ಮುರಳಿ ಗಾನ ವಿಹಾರಿ ಗೋಕುಲ ನಂದನ ಗೋಪಿಲೋಲ ಮೋಹನ ಮುರಳಿ ಗಾನ ವಿಹಾರಿಣಿ ಗೋಕುಲ ನಂದನ ಗೋಪಿಲೋಲ ದೇವಕಿ ನಂದನ ಇದೇ ರುದ್ರಭೂಮಿ ಸೃಷ್ಟಿಯ ಸಮಸ್ತ ಶಕ್ತಿಗಳ ಪ್ರೇತ ಭೂಮಿಯ ನಿದರ್ಶನ. ಮೃತ್ಯುವಿಗೆ ತುತ್ತಾದ ನನ್ನ ಸಹೋದರರೇ, ನಿತ್ಯದೇವದ ಪೂಜಾ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ರಕ್ತಗತವಾದ ನನ್ನ ವಿರೋಧ ಮತ್ಸರವು ಶಾಂತವಾದೀತಿ. ಅಸಂಭವ ಸದಯರ ಸದದೇಹಗಳ ಒತ್ತಿಟ್ಟ ಈ ವಸುಂಧರ ಸರ ಗರ್ಭದಿಂದೋದ್ಭವಿಸಿದ ಹೃದಯಂಗಮದ ಕಾಡ್ಗೆಚ್ಚು. ರಕ್ಕಸನರ ಪಶುಗಳ ಮಾನುಷಕತ ರೂಪವದೇ ಸೇಡು. ಈ ಶಕುನಿಯ ರೋಷವೇಷದ ವಿಷದಾಹಕ್ಕೆ ಸುರಪಾನ ಅಲ್ಲ, ಮಧುಪಾನ, ಘೋರು ರಕ್ತಪಾನ, ಘೋರು ರಕ್ತಪಾನ. ಈ ಶಕುನಿಯನ್ನೇ ಧಿಕ್ಕರಿಸುವ ಛಾಯಾ ಪ್ರತಿಬಿಂಬ ಪ್ರಲಾಪದ ಈನ ಸ್ವರನಾದ ಏನಿ ಆಟೋಟೋಪದ ತಿರಸ್ಕಾರ. ಬಹುಸ್ತ್ರರ ಗರ್ಭದಲ್ಲಡಗಿದ ಶ್ರೇಷ್ಠ ಪುರುಷರೇ ದೃಷ್ಟಿಸಿ ನೋಡಿ. ಗಾಂಧಾರ ಕುಲಾಡಿಸಿದ ವಿಷ ಜಂತುಗಳ ಕಗ್ಗೊಲೆ ಮಾಡಿ ನಿಮ್ಮನ್ನು ಮೃಗ ಬೇಟೆಯಾಡಿದ ಕುರುಕುಲ ರುಂಡಮಾಲ ಧರಿಸಿ ಕಂಡ ವಂಶಗಳ ಕಂಡ ಔತಣವನ್ನು ಮಾಡಿಸಿ ನೇಮಗೆ ತರ್ಪಣ ಬಿಟ್ಟಿಲ್ಲ. ನಾನು ಶಕುನಿಯೇ ಅಲ್ಲ. ಹಸ್ತಿನಾವತಿಯ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಿ ಅಖಿಲ ಮಂಡಲ ದಿಗ್ಭ್ರಮೆಗೊಳ್ಳುವಂತ
ರೋಮಾಂಚನ ಕಥಾರೋಪವೊಂದನ್ನು ರಚಿಸಿ ಲೆಕ್ಕವಿಲ್ಲದಷ್ಟು ಪ್ರಾಣಗಳ ಬಲಿ, ಲಕ್ಷ ಲಕ್ಷ ಜನರನ್ನು ಆಹುತಿ ಕೊಟ್ಟು ಕೊನೆಗೆ ನಿಮ್ಮಗಳ ತುಚ್ಛ ಪ್ರಾಣಗಳನ್ನು ಉಳಿಸಿಕೊಳ್ಳಲಾರದೆ ಒದ್ದಾಡಬೇಕು ಪಾಪಿ ಕೊಲೆಪಾತಕ ನರಕಿರಾತಕ ದುರ್ಯೋಧನ ಅಂದ ಸೇಡಿನ ಕಿಡಿಯಾಗಿ ಉಳಿದು ಈ ಕುರುಕುಲದ ಗೂಡನ್ನೇ ಒಡೆದು ಕೊಡವಿ ಉಡಿ ಮಾಡಿ ಈ ಬೀಡಲ್ಲಿ ಚೆಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಮಾಡಿದರು ನನ್ನೊಡನಾಡಿಗಳು. ಈ ನಾಡ ಒಡೆಯ ತನ್ನ ಬಂಧು ಬಾಂಧವರನ್ನು ಆಗಲಿ ಹತ್ತು ಅಂಬಲಿಸಿ ಹೊರಗೆ ಸಾಯಲೆಂದು ಅವರ ಶಕ್ತಿಯನ್ನೆಲ್ಲ ನನಗೆ ದಾರೆ ಎರೆದು ಒಬ್ಬೊಬ್ಬರಾಗಿ ಕೊನೆಯಿಸಿರು ಬಿಡುತ್ತ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡಿ ಎಂದು ಹೇಳಿ ಶೇಕುನಿ ಎಂದು ಅಭಿಧಾನವಿಟ್ಟರು ನನ್ನೊಡನಾಡಿಗಳು. ಈ ಶೇಕುನಿ ಎದೆಯುತ್ತದಲ್ಲಡಗಿದ ಭೇದ ನೀತಿ ಎಂಬ ನಾಗಿನಿಯ ಪ್ರಕಾರಕ್ಕೆ ಜ್ಞಾತಿ ಜಗಳ ಒಡೆದು ಕಮರುವುದು ಕೋಮಲ ಕರಳು. ಸಂಮಾತ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿಯು ವಿಶ್ವಕರ್ಮನ ಕೈಕುಂಚ ಕಟಾರಿಯಾಗುವುದು ಜ್ಞಾತಿ ಜಗಳಗಳ ಗರ್ಜನೆಯಲ್ಲಿ. ಸರಸ್ವತಿಯು ತಂಬೂರಿ ಬಿರಿದು ಭೈರವ ಬೇರೆಯಾಗುವುದು ಕೋಲಾಭಿಮಾನದಲ್ಲಿ. ಇದೋ ನೋಡಿ, ಇದೇ ಸಮಂತ ಪಂಚಮ ಪುಣ್ಯಕ್ಷೇತ್ರ. 5 ಸರೋವರಗಳಿಂದ ಕೂಡಿದ ಈ ಪುಣ್ಯಕ್ಷೇತ್ರಗಳನ್ನು ಎಂದೇ ತ್ರೇತ್ರದೋಪರ ಸಂಧಿ ಕಾಲದಲ್ಲಿ ಪರಶುರಾಮನು ತನ್ನ ಕ್ಷತ್ರಿಯ ರುಂಡಗಳನ್ನು ಕಡಿದು ಈ ಸರೋವರಗಳನ್ನು ನಿರ್ಮಿಸಿರುವನು. ಯಾರು ಈ ಸರೋವರಕ್ಕೆ ಕಾಲಿಡುವರು ಅಂಥವರು ಸರ್ವನಾಶವಾಗಲೆಂದು ಪರಶುರಾಮನ ಶಾಪವಿದೆ. ಆ ನನ್ನ ವೈರಿಗಳಾದ ನನ್ನ ವೈರಿಗಳಾದ ಕೌರವರು ಈ ಕ್ಷೇತ್ರಕ್ಕೆ ಕಾಲಿಡಲೇಬೇಕು, ಸರ್ವನಾಶವಾಗಲೇಬೇಕು. ಇದು ಈ ಶಕುನಿಯ ಶಪಥ. ನಿನ್ನ 99 ಮಂದಿ ಸಹೋದರರ ಭಯಂಕರ ಕಾರಾಗೃಹದಲ್ಲಿರಿಸಿ ವಿಚಿತ್ರವಾಗಿ ಹಿಂಸೆಯನ್ನು ಕೊಟ್ಟು ಒಬ್ಬೊಬ್ಬರಾಗಿ ಆ ಹೌದನ್ನು ಏನು ಮಾಡಿದೆ? ಏನಾಯಿತು ನಿನ್ನ ಕ್ಷಣ? ಏನಾಯಿತು ನಿನ್ನ ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವಾದ ಮಮರುಳುಗಳೇ ಸಾಧ್ಯ. ಏಕೆ ಕೊಚ್ಚಿ ಬಗೆಯುವ ಕುಹಕದ ಕಂಟಕದ ಕರ್ಕಶ ಕೇಕೆ, ಪ್ರಳಯಾಗ್ನಿಯ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡದ ತಾಂಡವ, ಅಖಂಡ ಬರದ ಕಂಡಕ ಕುಹಕ ಪುಸ್ತಕದ ಕಥೆಯ ಪ್ರವೀಣ, ಆಶ್ಚರ್ಯ ಮಹಾನಿಪುಣನಾದ ಈ ಪ್ರಚಂಡ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಈ ಪ್ರಚಂಡ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಜನ್ಮ ಶತ್ರು, ನಯವಂಚಕ, ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತ, ಧರ್ಮಾರ್ಥ, ಧರ್ಚರಿತ ದುರ್ಯೋಧನ,
ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಒಬ್ಬ ನನ್ನ ಹೃದಯವು ಸಿಡಿಲಿನಂತೆ ಭೇದಿಸುತ್ತಿರುವುದು, ನನ್ನ ಗುಂಡಿಗೆಯ ಪಟಪಟನೆ ಸಿಡಿಯುತ್ತಿರುವುದು. ನನ್ನ ಶರೀರವೆಲ್ಲವೂ ಸೇಡಿನಿಂದ ದಹಿಸುತ್ತಿರುವುದು ಸುಯೋಧನ, ಸೇಡಿನಿಂದ ದಹಿಸುತ್ತಿರುವುದು. ಅಂದು ನೀನು ಕೊಡುತ್ತಿದ್ದ ಒಂದು ಇಡಿಯನ್ನ, ಒಂದು ಒಳಲೆ ನೀರನ್ನು ನನ್ನ ಸಹೋದರರೆಲ್ಲರೂ ನನಗರ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು. ಈಗಲ ದಾರುಣ ದೃಶ್ಯವು ನನ್ನೀ ಸೃಜ ಪಟಲದಿಂದ ಅಳಿಯದೆ ಉಳಿದು ನಿರಂತರತನವ ಕಟತನದಿಂದ ನೊಂದು ಬೆಂದು ಕುದಿದು ಕೃಶ್ಯವಾಗಿದೆ. ಓ ನನ್ನ ಗಾಂಧಾರ ವಂಶಕ್ಕೆ ಸಾಗಿದೆ. ಅಪಮಾನವೆನ್ನು ಮನದಲ್ಲಿ ಅಡಗಿಸಿಟ್ಟುಕೊಂಡು ನಂದು ಬೆಂದು ಕೊದಿದು ಕೃಶ್ಯವಾಗಿರುವ ಈ ನನ್ನ ಶರೀರವನ್ನು ಹಣುವಾಗಿ ಚಿತ್ರವಾಗಿ ಕತ್ತರಿಸಿ ನೋಡಿದರೆ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ. ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರದ ವಾಕ್ಯಗಳ ಹೊರತಾಗಿ ಬೇರೇನನ್ನು ಅರಿಸಲು ಸಾಧ್ಯ ದುರ್ಯೋಧನ, ಬೇರೇನನ್ನು ಅರಿಸಲು ಸಾಧ್ಯ. ದುಷ್ಟ ದುರ್ವಿಧಿ ಅಟ್ಟೋಸದಿಂದ ಮೆಟ್ಟಿನರೆಯುತ್ತಿರುವ ದುಷ್ಟ ದುರ್ಯೋಧನ, ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳನ್ನು ಓಲೈಸಿಕೊಳ್ಳುವಂತ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕೆಂಬ ಆಸೆ ಆಕಾಂಕ್ಷೆಗಳನ್ನೇ ಇಟ್ಟುಕೊಂಡಿದ್ದೆನು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ನಿನ್ನ ಕೆಡಗಣ್ಣು ಕೆಚ್ಚಿನಿಂದ ಎಲ್ಲವೂ ಧ್ವಂಸವಾಯಿತು. ಆದರೂ ಚಿಂತೆಯಿಲ್ಲ ಕುರುರಾಜ, ಮಿಂಚಿವಾದ ಕಾರ್ಯಕ್ಕೆ ಋತೋ ಚಿಂತಿಸಿ ಫಲವೇನು? ಹಿರಿಯರ ನಾನ್ನುಡಿಗೆ ತಕ್ಕಂತೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ನನ್ನಂತ ಮೋಸಗಾರನಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನಾನ್ನುಡಿಗೆ ತಕ್ಕಂತೆ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಹಿಡಿಸುತ್ತಾ ಬಂದೆ. ಪಾಪ ಎಷ್ಟು ಕಾಲ ಮದೋನ್ಮತನಾಗಿ ವಿಜಯ ಗರ್ವದಿಂದ ಮೆರೆಯುತ್ತಿರುವ ಈ ನಿನ್ನ ಅಸ್ಥಿರಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ರಣರಂಗದಲ್ಲಿ ನಿನಗೊಂದು ದೊಡ್ಡ ನೆಟ್ಟಿಸರನ್ನು ಬಿಡುವರಿಲ್ಲದೆ ನರಳುವ ನರಕದ ಮಾರ್ಗವನ್ನೇ ಎಣಿಸುವೇನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಏಕಯ್ಯ, ಹಸಿದ ಹೆಬ್ಬಲಿಯಂತೆ ಕ್ರೋಧದಿಂದ ಆರ್ಭಟಿಸುತ್ತಿರುವೆ. ದುರ್ಯೋಧನ,
ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದಿರಲಿ ಮಾವ, ನಾನು ಮಾಡಿದ್ದೆಲ್ಲವೂ ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಆಗಲೇ ಸೈನ್ಯ ಸಮೇತರಾಗಿ ಹೊರಟರೆಂಬುದನ್ನು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇನು? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ ಸ್ವಯೂತಕಃ ಇವು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿ ಬಂದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹಿಸುವ ವಸ್ತುವಲ್ಲ ಬಿಡಿಸಿ ಯೋಧನ. ಕೃಷ್ಣರು ಹಸ್ತಿನಾವತಿಗೆ ಬಂದಿರುವನಂತೆ. ಏನು? ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಕೃಷ್ಣನು ಹಸ್ತಿನಾವತಿಯಲ್ಲಿ? ಬರ್ರಿ ನಡೆ ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ದರ್ಪಿಷ್ಟನಾದ ಗೋಪಾಲನು ನಮ್ಮ ಅತಿಥಿ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಏಕೆ? ಏನಾಯಿತು ಸಹೋದರ? ಅಗ್ರಜಾನ್ವಿತಕ್ಕೆ ಯದು ನಂದನನೋ ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸೋ ದನಕುಟೀರಗೆ ಹೋಗಿರ್ಪನೈ ದನಕುಟೀರಗೆ ಹೋಗಿರ್ಪನೈ ಸಹಿಸಲ ಸದಳವು ನನಗೆ ಅಗ್ರಜ ಅಗ್ರಜ. ಆ ದರ್ಪಿಷ್ಟನಾದ ಗೋಪಾಲನು ಆ ದರಿದ್ರನ ವಿದುರ ಮನೆಯಲ್ಲಿ ಆಶ್ರಯಿಸಿರುವನು. ಛೆ, ಅವನದೆಷ್ಟು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನ. ವಿದುರನಂತಹ ಭಕ್ತರು ಆತನಿಗೆ ಇರುವರು ಹೇಳು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ, ನಡೆ ತಮ್ಮ.
ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಅಭಿಮಾನಿಶಾಲಿಯಾದ ಈ ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಮಾವ, ಈಗ ಏನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ನಾವು ಸಮ್ಮತಿಸುವುದೇ? ಏನೇ ವಿಕಲ್ಪ ಬುದ್ಧಿಯ ಪ್ರಳಯವೇನೋದ ಗೆಳೆಯ. ಏನಾಯಿತು ಮಾವ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮೊರಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಹೇಳು ಮಾವ. ಆ ಕೃಷ್ಣನ ಮೇಲೇಕೆ ನಿನಗಿಷ್ಟೊಂದು ದ್ವೇಷ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನ ಅವತರಿಸಿದನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನು ಧ್ವಂಸ ಮಾಡದೆ ಬಿಡುವುದಿಲ್ಲ. ದುರ್ಯೋಧನ, ಶಿಶುಪಾಲ, ಜರಾಸಂಧ ಇವರೆಲ್ಲ ನಿನಗೆಂತ ಮಿತ್ರರಾಗಿದ್ದರಯ್ಯ. ನಿಜ ಮಾವ. ಕಾರಣವಿಲ್ಲದೆ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಬದುಕನಾದ ವಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರನ್ನು ಸೊರಪಾನದಿಂದ ಪ್ರಮುಕ್ತರನ್ನಾಗಿ ಮಾಡಿ ರೋಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಎಂತವನಿಗೆ ಮನ್ನಣೆಯೇ ಸುಯೋಧನು. ಹಾಗಿದ್ದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿದೆ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತಯ್ಯ. ಹೇತುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ತಾನಾಗಿ ಒದಗಿ ಬಂದಿತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಪರಮಾತ್ಮನ ಪ್ರಿಯನಾದ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನಯ್ಯ. ಮಾವ, ಇರಬಹುದು ಮಾವ. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಏನೊಂದನ್ನರಿಯದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೀ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನೇ ಕೊಟ್ಟೆಯಾದರೆ ಹಸ್ತಿನಾವತಿಯ ರತ್ನ ಸಿಂಹಾಸನಾಧಿಕಾರದೊಡನೆ ಶತರುಂಡಗಳು ನೆಲಕ್ಕೊರಳಿ ನಿನ್ನ ಹೆಸರಿಲ್ಲದಂತಾದೀತು ಮಾವ. ಅಲ್ಲವಯ್ಯ, ಆಗ ನಿನ್ನ ಪ್ರತಾಪ ಯಾವ ತೊಂದರೆ ಗಳಿಸಬಲ್ಲದು ಹೇಳು? ಪಗಡೆಯೋಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನವರ ಒಕ್ಕೊಳೆಯಿತು. ದುರ್ಯೋಧನ, ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರು ಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ನಮ್ಮಂತ ವೀರರೊಡನೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಕೊಡುವುದಿಲ್ಲ. ಕೊಡುವುದಕ್ಕೂ ನಾನು ಬಿಡುವುದೂ ಇಲ್ಲ.
ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನೇ ತೋರಲೆತ್ತಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನು ಮಾಡುವುದಿಲ್ಲ, ಮಾಡುವವನು ಅಲ್ಲ. ನಡೆ ನಡೆ ಮಾವ. ಬೇಡೆ ನಡೆ ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲೆ. ನಡೆ ಕುರುಕುಲ ಸಾಮ್ರಾಟ, ಮುಗಿಸುವೆನು ರಣರಂಗದಲ್ಲಿ ನಿನ್ನ ಆರ್ಭಟ. ನಡೆ ನಡೆ ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಾಗಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಎಲ್ಲಿಗೆ ತಾನೇ ಹೋದನು? ನಡೆ, ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಎಲ್ಲವೋ ದುರ್ಯೋಧನ, ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷಜ್ವಾಲೆಯನ್ನೇ ವರ್ತಿಸಿದೆಯಲ್ಲವೇ? ಅದು ಇಂದು ದಗದಗನೆ ಹತ್ತಿ ಉರಿಯುತ್ತಿದೆ. ಏಳು ಕುರುಕುಲ ಕೀಟವೇ, ಕರುಣೆ ತುಂಬಿದ ಸೋದರ ಮಾವನನ್ನು ಕೆಳಕಿದ ದುಷ್ಟ ಕೂಟಲೇ ಕೇಳು. ಶಕುನಿ ಎಂಬ 3 ಅಕ್ಷರಗಳ ಅರ್ಥ ನೀನೇನಾದರೂ ಬಲ್ಲೆಯ ಮರುಳೆ? ನಿನಗೇನು ಗೊತ್ತ ಈ ಶಕುನಿಯ ಅವತಾರ? ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುರುಡು ಸಾಮ್ರಾಜ್ಯವನ್ನೇ, ನೀ ಎಂದರೆ ನಿನ್ನವರಿಂದಲೇ ನಿನ್ನ ನಿರ್ನಾಮ ಮಾಡುವುದೇ. ಶಕುನಿ ಎಂಬ 3 ಅಕ್ಷರಗಳ ಅರ್ಥ ಮರುಳೆ. ಎಲ್ಲವೋ ಕೌರವ, ಯಾವ ನನ್ನ ಗಾಂಧಾರ ವಂಶವನ್ನು ನಿರ್ಮೂಲನ ಮಾಡಿ ಒತ್ತುಂಗದ ಶಿಖರದತ್ತೆರೆಕೇರಿ ಮೆರೆಯುತ್ತಿರುವ ನಿನ್ನ ಕುರುವಂಶ ನಿರ್ವಂಶ, ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಹಾ ಸಂಸ್ಥಾನವನ್ನಾಗಿಸಿ ಮೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯ. ಹಸ್ತಿನಾವತಿ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರದ ರಣರಂಗದವರೆಗೂ ರಕ್ತದ ಸಾಗರವನ್ನೇ ಏರ್ಪಡಿಸಿ ಹಸ್ತಿನಾವತಿಯ ಮಣಿಮುಕುಟ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ನಿನ್ನ 99 ಮಂದಿ ಸಹೋದರರ ರಕ್ತದೋಕುಳಿಯಾಡುವ ಬಯಕೆ ಹೊತ್ತ ಈ ನನ್ನ ರಕ್ತಾಂಶದ ಉರಿಗಳನ್ನ ತಾಪಾರಿಸಿ ಸಾಮ್ರಾಟ್ ಪದವಿ ಪಟ್ಟದ ಮಕುಟವನ್ನೊತ್ತು ಚಲದಂಕ ಮಲ್ಲನೆಂದು ಚಂದ್ರಕುಲದ ಅರಸನಾಗಿ ಕುರುಕುಲಕ್ಕೆ ಏಕೈಕ ಚಕ್ರೇಶ್ವರನಾಗಿ ಮೆರೆಯುತ್ತಿರುವ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದ ನೆರಳ. ನಾನೆಂದು ಕಾಣುವೆನು ಅಂದೆ ಈ ಶಕುನಿಗೆ ತೃಪ್ತಿ, ಅಂದೆ ಈ ಶಕುನಿಯ ಸಹೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೆ ಈ ಶಕುನಿಯ ಸೇಡಿನ ಜ್ವಾಲೆಗೆ ಪೂರ್ಣ ವಿಶ್ರಾಂತಿ. ರುಕ್ಮಿಣಿ
ಸೃಷ್ಟಿಕರ್ತ ಜನಮೋ ದೇವಾ ದೇವದೇವಾ ಪರಮಾತ್ಮ ದೇವಾ जय जय देवा ऋषमुनि पूजिता राधा रमणा पावन नाम परमात्मा जय जय देवा ऋषमुनि पूजिता राधा पावन नाम जय जय देवा कृष्ण रंगया जाला परमात्मा लोला रुचिय जाला मंगल रूपा मानवदाता मंगल रूपा मानवदाता भव परमात्मा भक्तर कायो परमात्मा भक्तर कायो देवकी कन्हैया साखी जीवन सार्थक परिसो परमात्मा साखी जीवन सार्थक परिसो जय जय देवा कृष्ण ಪರಮಾತ್ಮ ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿದೆ ಪರಮಾತ್ಮ ಎಂದಿಗೆ ಪರಮ ಪುರುಷನು ಈ ನನ್ನ ತಲೆ ಮೇಲೆ ಆತನ ಅಭಯ ಹಸ್ತವನ್ನು ಇಡುವನು ಯಾವ ಆತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಳ್ಳುವುದು ಅಂತಹ ಸರ್ವಜ್ಞನು ಸರ್ವ ವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು ಪರಮಾತ್ಮ ಸಂಧಿಗಾಗಿ ನೀನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಂತೆ ನಿನಗಾಗಿ ಪಂಚ ಭಕ್ಷ್ಯ ಪರಮಾನ್ನಗಳನ್ನು ಸಿದ್ಧ ಮಾಡಿಕೊಂಡು ಕಾದಿರುವರು ಆ ದುರ್ಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆ ಹಿಂದೂ ಸಹ ಇರುವ ಈ ಸ್ವಲ್ಪ ಕ್ಷೀರವನ್ನು ನಿಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಡುವನು ದೇವ, ಇದೋ ನಿಮಗರ್ಪಿತವಾಗಲಿ.
ನಗರಿ ಪರಮಾತ್ಮ ಪರಮಾತ್ಮ ದೇವಾ ರುಕ್ಮಿಣಿ ಲೋಲಾ ವರಿಜಮಾಲಾ ಪರಮಾತ್ಮ ವರಿಜಮಾಲಾ ವರಗುಣಶೀಲ ವಸುದೇವ ಪಾಲ ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ವಂದಿಸಲಗುದ ನಿನ್ನಯ ಲೀಲಾ ದೇವಾ
ಭಕ್ತ ಶಿರೋಮಣಿ ವಿದುರ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿಟ್ಟೆಯ ತಂದೆ. ಪರಮಾತ್ಮ, ಇದರ? ತಮ್ಮ ಪಾದಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು. ಪರಮಾತ್ಮ, ಪಾವನ ದೇವಾ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ. ಸಗಸ್ತವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಗೋವಿದಯನ ರಸ ಕೃಷ್ಣ. ಪರಮಾತ್ಮ, ಮುಕೋಟಿ ವಂದನವಯ್ಯ ಮುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತ 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 ನಮಗ. ನಮಸ್ತೆ ನಮಗ. ಪರಮಾತ್ಮ, ವಿದುರ, ಬೆಳಗಿದ ಮನ ಎಂದಿರದೆ, ಬೆಳಗಿದ ಮನ ಎಂದಿರದೆ, ಹರಿಸಿದ ಜಾಗದ ಕಾಲ ಮನದಿ ದೇವಾ. ಹರಿಸಿದ ಜಾಗದ ಕಾಲ ಮನದಿ ಬೆಳಗಿದ ಮನ ಎಂದಿರದೆ. ಹೃದಯ